ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುದ್ದಿ 5 ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೇ, ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಮಾಹಿತಿಯನ್ನು ನಿಮಗೆ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಫ್ರೆಂಡ್ಸ್. ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ 5 ಯೂಟ್ಯೂಬ್ ಚಾನಲ್ಗೆ. ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ. ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್. ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಬನ್ನಿ ಗೆಳೆಯರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಳೆಯರೇ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ರಾಜ್ಯದ ರೈತರಿಗೆ ಹಲವಾರು ಹೊಸ ಹೊಸ ಯೋಜನೆಗಳನ್ನು ನೀಡುತ್ತಾ ಬಂದಿದೆ. ನೀವು ಕೂಡ ರೈತರಾಗಿದ್ದರೆ ಇಂಥದೇ ಒಂದು ಯೋಜನೆಗಳ ಮೂಲಕ ಹಣವನ್ನೇನಾದರೂ ನೀವು ಪಡೆದುಕೊಳ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕಮೆಂಟಲ್ಲಿ ತಪ್ಪದೆ ನಮಗೆ ಎಸ್ ಅಂತ ಒಂದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್. ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ಹಲವಾರು ಹೊಸ ಹೊಸ ಯೋಜನೆಗಳನ್ನು ರೈತರಿಗೆ ನೀಡ್ತಾ ಇದೆ. ರೈತರು ಕಿಸಾನ್ ಸಮ್ಮಾನ್, ಬೆಳೆ ವಿಮೆ, ಬೆಂಬಲ ಬೆಲೆ, ಹಲವಾರು ಯೋಜನೆಗಳಲ್ಲಿ ಹಣವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಈಗ ನಮ್ಮ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ರೈತರಿಗೆ ಮತ್ತೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ಗಳನ್ನು ಕೂಡ ನೀಡುತ್ತಾ ಬಂದಿದೆ. ಹೌದು ಫ್ರೆಂಡ್ಸ್, ಇದು ಮೊದಲನೇದಾಗಿ ಬೆಂಗಳೂರಿನ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ನಮ್ಮ ರಾಜ್ಯದ DCM ಅವರಾದ DK ಶಿವಕುಮಾರ್ ಅವರು. ಹೌದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ನಮ್ಮ ರಾಜ್ಯದ ಬೆಂಗಳೂರಿನ ರೈತರಿಗೆ ಅಮಾನಿ ಕೆರೆ ತೋಟಿ ಏತ ನೀರಾವರಿ ಯೋಜನೆಯಲ್ಲಿ ಭೂಮಿಯನ್ನ ಕಳೆದುಕೊಂಡ ರೈತರಿಗೆ ಬಾಕಿ ಇರುವ ಒಂದು ಪರಿಹಾರದ ಹಣದ ಬಗ್ಗೆ ಪರಿಶೀಲನೆ ಮಾಡಿ ಶೀಘ್ರವೇ ಪರಿಹಾರವನ್ನು ರೈತರಿಗೆ ನೀಡಲಾಗುವುದು ಎಂದು DCM ಅವರಾದ DK ಶಿವಕುಮಾರ್ ಅವರು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ಅಮಾನಿ ಕೆರೆ ತೋಟಿ ಏತ ನೀರಾವರಿ ಯೋಜನೆಯಲ್ಲಿ ಹೌದು ಫ್ರೆಂಡ್ಸ್, ಈ ಒಂದು ಯೋಜನೆಯಲ್ಲಿ ಹಲವಾರು ಜನ ರೈತರು ಭೂಮಿಯನ್ನ ಕಳೆದುಕೊಂಡಿದ್ರು. ಅಂತ ಒಂದು ರೈತರಿಗೆ ಬಾಕಿ ಇರುವ ಪರಿಹಾರದ ಬಗ್ಗೆ ಪರಿಶೀಲನೆ ಮಾಡಿ ಶೀಘ್ರವೇ ಪರಿಹಾರವನ್ನ ರೈತರಿಗೆ ನೀಡಲಾಗುವುದೆಂದು ಕೂಡ ಇಲ್ಲಿ ತಿಳಿಸಿದ್ದಾರೆ. ವಿಧಾನಸಭೆಯ ಗಮನವನ್ನ ಸೆಳೆವ ಸೂಚನೆ ಮೇಲೆ ನಡೆದ ಒಂದು ಚರ್ಚೆ ವೇಳೆ ಶಾಸಕರಾದ CS ಬಾಲಕೃಷ್ಣ ಅವರು ಚನ್ನರಾಯಪಟ್ಟಣ ಅಮಾನಿ ಕೆರೆ ತೋಟಿ ಏತ ನೀರಾವರಿ ಯೋಜನೆ ಕಾಮಗಾರಿ ಭೂ ಸ್ವಾಧೀನ ಪರಿಹಾರ ನೀಡದಿರುವುದರಿಂದ ಕಾಮಗಾರಿ ಪ್ರಕ್ರಿಯೆಗೆ ವಿಳಂಬವಾಗುತ್ತಿದೆ ಎಂದು ಕೂಡ ಇಲ್ಲಿ ತಿಳಿಸಿದ್ರು. ಇದಕ್ಕೆ ಉತ್ತರವನ್ನು ನೀಡಿದ ಮತ್ತು ಇದೇ ಕುರಿತಂತೆ ಜಲಸಂಪನ್ಮೂಲದ ಒಂದು ಸಚಿವರು ಕೂಡ ಆಗಿರುವ DK ಶಿವಕುಮಾರ್ ಅವರು ಇಲ್ಲಿ ಇದಕ್ಕೆ ಉತ್ತರವನ್ನು ನೀಡಿ ಈ ಒಂದು ಯೋಜನೆಯಲ್ಲಿ ಪಂಪ್ ಸೆಟ್, ಮೋಟಾರ್ ಎಲ್ಲವನ್ನು ಕೂಡ ಅಳವಡಿಸಲಾಗಿದೆ. ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಸ್ವಾಧೀನಗೊಂಡ ಭೂಮಿಗೆ ಪರಿಹಾರ ಇನ್ನೂ ಬಾಕಿ ಇದೆ ಎಂದು ಕೂಡ ಕಾಣುತ್ತದೆ. ಈ ಬಗ್ಗೆ ನಾನು ಪರಿಶೀಲನೆಯನ್ನ ಮಾಡಿಸಿ ಹಣವನ್ನ ನೀಡಲಾಗುವುದು. ಕೆಲಸವನ್ನ ಮಾಡಲು ಅವಕಾಶ ಕೊಟ್ಟ ರೈತರು ನೀರನ್ನ ಬಳಸಿಕೊಳ್ಳಲು ಏಕೆ ಒಂದು ಅವಕಾಶವನ್ನ ಮಾಡಿಕೊಡುತ್ತಿಲ್ಲ ಎಂದು ಕೂಡ ಅವರಲ್ಲಿ ಕೇಳಿದ್ದಾರೆ. ಇದೇ ಕುರಿತಂತೆ 100 ಮೀಟರ್ ಕೆಲಸ ಬಾಕಿ ಇದೆಯೋ ಅಥವಾ 500 ಮೀಟರ್ ಕೆಲಸ ಬಾಕಿ ಇದೆಯೋ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಿರುವ ಎಲ್ಲ ಒಂದು ರೈತರ ಒಂದು ಮನವನ್ನ ಒಲಿಸಿ ಕೆಲಸ ಪೂರ್ಣಗೊಳಿಸಲು ಒಂದು ಅವಕಾಶವನ್ನ ಕೊಡಿಸಿ, ಇಲ್ಲವಾದರೆ ಇದುವರೆಗೆ ಆಗಿರುವ ಒಂದು ಕೆಲಸಗಳು ವ್ಯರ್ಥವಾಗುವುದಿಲ್ಲವೆಂದು ಕೂಡ ಅವರಲ್ಲಿ ತಿಳಿಸಿದ್ದಾರೆ. ಇದೇ ಕುರಿತಂತೆ ಇಲ್ಲಿ ಮುಖ್ಯವಾಗಿ ಕಾಮಗಾರಿಯನ್ನ ಮಾಡಿ ಭೂಮಿಯಲ್ಲಿ ಪೈಪ್ಗಳನ್ನು ಅಳವಡಿಸಿದ ಮೇಲೆ ಆ ಒಂದು ಭೂಮಿಯ ಒಂದು ಮಾಲೀಕರಿಗೆ ಪರಿಹಾರವನ್ನು ನೀಡಲೇಬೇಕೆಂದು ಕೂಡ ತಿಳಿಸಿದ್ದಾರೆ. ಆ ಕೆಲಸ ನಾವು ಮಾಡುತ್ತೇವೆ, ನೀವು ರೈತರಿಗೆ ಮನವನ್ನು ಒಲಿಸಿ ಬಾಕಿ ಇರುವ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಸಹಕರಿಸಿ, ನೀವೇ ಉದ್ಘಾಟನೆ ಮಾಡಿ, ನಂತರ ನಾನು ಬಂದು ಉದ್ಘಾಟನೆ ಮಾಡುವೆ ಎಂದು ಕೂಡ ಇದೇ ಒಂದು ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ. ಫ್ರೆಂಡ್ಸ್, ಗೆಳೆಯರೆ, ನೀವು ಕೂಡ ಬೆಂಗಳೂರಿನ ರೈತರಾಗಿದ್ದರೆ ಈ ಒಂದು ಯೋಜನೆಯಲ್ಲಿ ನೀವೇನಾದರೂ ಭೂಮಿಯನ್ನು ಕಳೆದುಕೊಂಡಿದ್ರೆ ನಮಗೆ ತಪ್ಪದೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ಶೀಘ್ರವೇ ನೀವು ಕೂಡ ಈ ಒಂದು ಯೋಜನೆಯಲ್ಲಿ ಪರಿಹಾರವನ್ನು ಕೂಡ ನಿಮ್ಮ ಒಂದು ಬ್ಯಾಂಕ್ನಲ್ಲಿ ಕೂಡ ಪಡ್ಕೋಬಹುದು. ಗೆಳೆಯರೆ, ಇದೇ ರೀತಿ ನಮ್ಮ ರಾಜ್ಯದ ರೈತರಿಗೆ ಇಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ರಾಗಿ ಖರೀದಿ ಕುರಿತಂತೆ ಹೌದು ಫ್ರೆಂಡ್ಸ್, ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದ ಹಲವಾರು ಒಂದು ಭಾಗಗಳಲ್ಲಿ ರಾಗಿಯನ್ನ ಹೆಚ್ಚಾಗಿ ರೈತರು ಬೆಳೆದಿದ್ದಾರೆ. ಇದೇ ಕುರಿತಂತೆ ಇವಾಗ ಮೈಸೂರು ಜಿಲ್ಲೆಯಿಂದ ಇಲ್ಲಿ ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಇಲ್ಲಿನ ಖರೀದಿ ಕೇಂದ್ರಕ್ಕೆ ರಾಗಿಯನ್ನ ತರುವ ರೈತರು ದಿನಗಟ್ಟಲೆ ಕಾಯುತ್ತಿದ್ದಾರೆ ಅಂತಾನೆ ಹೇಳಬಹುದು. ಫ್ರೆಂಡ್ಸ್, ರಾಗಿಯನ್ನ ಟ್ರ್ಯಾಕ್ಟರ್ನಲ್ಲಿ ಏರಿಸಲು 5,000 ರೂಪಾಯಿಂದ 8,000ವರೆಗೆ ಹೆಚ್ಚುವರಿ ಒಂದು ವೆಚ್ಚ ರೈತರ ಮೇಲೆ ಇಲ್ಲಿ ಬಿದ್ದಿದೆ. ಇದರೊಂದಿಗೆ ಗುಣಮಟ್ಟವನ್ನ ದೃಢೀಕರಿಸಲು ಸಿಬ್ಬಂದಿ ಲಂಚವನ್ನ ಕೇಳುತ್ತಿದ್ದಾರೆ ಎಂದು ಕೂಡ ಇಲ್ಲಿ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ. ನಗರದ APMC ಮಾರುಕಟ್ಟೆಯಲ್ಲಿ ಈ ಒಂದು ಕೇಂದ್ರ ಆರಂಭವಾಗಿ ತಿಂಗಳು ಕಳೆದರೂ ಕೂಡ ಖರೀದಿ ಪ್ರಕ್ರಿಯೆಯನ್ನು ಸಂಕೀರ್ಣವಾಗಿಯೇ ಉಳಿದಿದೆ ಅಂತಾನೆ ಹೇಳಬಹುದು. ಟೋಕನ್ ವ್ಯವಸ್ಥೆ ಇದ್ದರೂ ಕೂಡ ಕಾಯುವುದು ಇಲ್ಲಿ ತಪ್ಪಿಲ್ಲ ನಮ್ಮ ರಾಜ್ಯದ ರೈತರಿಗೆ. ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಮಂಡಳಿಯು ಕೂಡ ಪ್ರತಿ ಕ್ವಿಂಟಲ್ ರಾಗಿಯನ್ನು 4,886 ರೂಪಾಯಿಯಂತೆ ಖರೀದಿಸುತ್ತಿದೆ. ನಿಯಮಗಳನ್ನು ಪಾಲಿಸಿದರೂ ಹೆಚ್ಚುವರಿ ಖರ್ಚು ಮಾಡಬೇಕಾಗಿದೆ ಎಂದು ಕೂಡ ಇಲ್ಲಿ ರೈತರು ಇಲ್ಲಿ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ರಾಗಿ ಗುಣಮಟ್ಟ ಪರಿಶೀಲಿಸುವ ವಿಭಾಗದಲ್ಲಿ ಕನಿಷ್ಠ 1,000 ರೂಪಾಯಿಂದ 2,000ವರೆಗೆ ಸಿಬ್ಬಂದಿಯವರು ಇಲ್ಲಿ ಲಂಚವನ್ನ ಕೇಳ್ತಾ ಇದ್ದಾರೆ. ಯಂತ್ರದಿಂದ ಒಕ್ಕಣೆಯಾಗಿದ್ದರೂ ಕೂಡ ಧೂಳು ಮಣ್ಣು ಇದೆ ಎಂದು ತಕರಾರನ್ನ ತೆಗೆಯುತ್ತಿದ್ದಾರೆ. ಇದೇ ಕುರಿತಂತೆ 50 ಟೋಕನ್ ಬದಲಿಗೆ 90 ಟೋಕನ್ ಅನ್ನು ನೀಡಿ ರೈತರಿಂದ ಹಣವನ್ನ ಪಡೆಯುತ್ತಿದ್ದಾರೆ ಎಂದು ಕೂಡ ತಿಳಿಸಿದ್ದಾರೆ. ಈ ಒಂದು ಟೋಕನ್ ಸಿಕ್ಕವರೆಲ್ಲರೂ ಕೂಡ ಬಾಡಿಗೆ ಟ್ರ್ಯಾಕ್ಟರ್ನಲ್ಲಿ ರಾಗಿಯನ್ನ ತರುತ್ತಿದ್ದಾರೆ. ಟ್ರ್ಯಾಕ್ಟರ್ ಬಾಡಿಗೆ, ವೈಯಕ್ತಿಕ ಖರ್ಚು, ಲೋಡರ್ಸ್ ವೆಚ್ಚ ಎಲ್ಲವೂ ಇಲ್ಲಿ ಹೊರೆಯಾಗುತ್ತಿದೆ ಎಂದು ಕೂಡ ಹಲವಾರು ಜನ ರೈತರು ಈಗಾಗಲೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈ ಬಗ್ಗೆ ಪ್ರತಿಕ್ರಿಯಿಸಿದ ರಾಗಿ ಖರೀದಿ ಕೇಂದ್ರದ ಅಧಿಕಾರಿಯವರು ಇಲ್ಲಿ ಒಂದು ದಿನಕ್ಕೆ 40ರಿಂದ 50 ಟೋಕನ್ ವಿತರಿಸುವ ಒಂದು ವ್ಯವಸ್ಥೆ ಕ್ರಮಬದ್ಧವಾಗಿ ನಡೆದಿದೆ. ರಜಾ ದಿನಗಳಲ್ಲಿ ಹೆಚ್ಚು ರೈತರು ಬರುವುದರಿಂದ ಖರೀದಿ ವಿಳಂಬವಾಗುತ್ತಿದೆ ಎಂದು ಕೂಡ ತಿಳಿಸಿದ್ದಾರೆ. ಸರದಿ ಸಾಲಿನಲ್ಲಿ ಒಂದು ದಿನ ಉಳಿಯಬೇಕಾದ ಅನಿವಾರ್ಯತೆ ಕೂಡ ಇಲ್ಲಿ ಎದುರಾಗಿದೆ. ವಿನಾಕಾರಣ ರೈತರಿಗೆ ತೊಂದರೆ ನೀಡುತ್ತಿಲ್ಲ ಎಂದು ಕೂಡ ಅವರಲ್ಲಿ ತಿಳಿಸಿದ್ದಾರೆ. ಫ್ರೆಂಡ್ಸ್, ರಾಗಿ ಖರೀದಿ ಕೇಂದ್ರದ ಅಧಿಕಾರಿ ಲಂಚವನ್ನ ಕೇಳಬಾರದೆಂದು ಗುಣಮಟ್ಟ ವಿಭಾಗದ ಒಂದು ಸಿಬ್ಬಂದಿ ಕೂಡ ಈಗಾಗಲೇ ಸೂಚನೆ ಮಾಡಲಾಗಿದೆ ಎಂದು ಕೂಡ ತಿಳಿಸಿದ್ದಾರೆ. ಆದರೂ ಏನಾದರೂ
ಲಂಚವನ್ನ ಕೇಳಿದರೆ ರೈತರು ನೇರವಾಗಿ ದೂರನ್ನ ನೀಡಬಹುದೆಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್. ಇದೇ ಕುರಿತಂತೆ ಈ ಒಂದು ಗ್ರಾಮದ ತಂಬಾಕು ಮಾರುಕಟ್ಟೆ ರೀತಿ ಕ್ಲಸ್ಟರ್ ವ್ಯಾಪ್ತಿಯ ಒಂದು ರೈತರಿಗೆ ದಿನವನ್ನ ನಿಗದಿಗೊಳಿಸಿ ಟೋಕನ್ ಅನ್ನು ನೀಡಿದರೆ ಇದೊಂದು ಕಾಯುವುದನ್ನು ತಪ್ಪಿಸಬಹುದೆಂದು ಕೂಡ ಹಲವಾರು ಜನ ರೈತರು ಈಗಾಗಲೇ ಅಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಇದೇ ಒಂದು ರಾಗಿ ಖರೀದಿ ಕುರಿತಂತೆ ಒಂದು ತಿಂಗಳಲ್ಲಿ ದಿನವೂ ಸರಾಸರಿ 1300 ಕ್ವಿಂಟಲ್ನಂತೆ ಇಲ್ಲಿಯವರೆಗೆ 1326 ರೈತರಿಂದ 33,873 ಕ್ವಿಂಟಲ್ ರಾಗಿ ಈಗಾಗಲೇ ಖರೀದಿಸಲಾಗಿದೆ ಎಂದು ಕೂಡ ಅವರಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್. ರಾಗಿ ಖರೀದಿ ಕೇಂದ್ರದ ಅಧಿಕಾರಿ ಮೈಕಲ್ ಫರ್ನಾಂಡಿಸ್ ಅವರು ಈ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ತಿಳಿಸಿದ್ದಾರೆ ಫ್ರೆಂಡ್ಸ್. ಈ ಒಂದು ತಾಲೂಕಿನಲ್ಲಿ ಒಟ್ಟು 5,742 ರೈತರು ನೋಂದಾಯಿಸಿದ್ದು ಒಟ್ಟು ಇಲ್ಲಿ 1,25,102 ಕ್ವಿಂಟಲ್ ರಾಗಿ ಖರೀದಿಸಬೇಕಾಗಿದೆ ಎಂದು ಕೂಡ ತಿಳಿಸಿದ್ದಾರೆ. ಇಲ್ಲಿ ರತ್ನಾಪುರಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ 231 ರೈತರು 5,742 ಕ್ವಿಂಟಲ್ ರಾಗಿ ಮಾರಲು ಸಮ್ಮತಿಸಿದ್ದಾರೆ ಎಂದು ಕೂಡ ಇಲ್ಲಿ ಮಾಹಿತಿಯನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್. ರೈತರು ಧೂಳು ಮತ್ತು ಬಿಳಿ ಹೊಟ್ಟು ರಹಿತ ಸ್ವಚ್ಛ ರಾಗಿಯನ್ನಷ್ಟೇ ತರಬೇಕು. ಕೆಲವರು ಅಡ್ಡದಾರಿಯಲ್ಲಿ ಮಾರಲು ಪ್ರಯತ್ನಿಸುತ್ತಿದ್ದು ಕಡಿವಾಣವನ್ನ ಹಾಕಲಾಗಿದೆ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ. ಸಿಬ್ಬಂದಿಯ ಯಾವುದೇ ಒಂದು ಕೊರತೆ ಇಲ್ಲ, ರೈತರಿಗೆ ವಿಳಂಬವಾಗದೆ ನಿಗದಿತ ಒಂದು ಸಮಯದಲ್ಲಿ ಖರೀದಿಸಲು ಕ್ರಮವನ್ನು ವಹಿಸಿಕೊಂಡಿದ್ದೇವೆ ಎಂದು ಕೂಡ ಇದೇ ಒಂದು ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗೆಳೆಯರೆ, ನೀವು ಕೂಡ ಏನಾದರೂ ಈ ಒಂದು ರಾಗಿಯನ್ನ ಮಾರಾಟ ಮಾಡ್ತಾ ಇದ್ದರೆ ಖರೀದಿ ಕೇಂದ್ರಗಳಲ್ಲಿ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೊಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಬೇರೆ ಒಂದು ರೈತರಿಗೆ ಮಾಹಿತಿ ಕೂಡ ತಲುಪುತ್ತೆ ಫ್ರೆಂಡ್ಸ್. ಹಲವಾರು ಒಂದು ಈಗಾಗಲೇ ಖರೀದಿ ಕೇಂದ್ರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಈಗಾಗಲೇ ಪ್ರಾರಂಭಗೊಂಡಿದ್ದು ಹಲವಾರು ಒಂದು ಬೆಳೆಗಳು ಈಗಾಗಲೇ ರೈತರು ಮಾರಾಟವನ್ನು ಕೂಡ ಮಾಡಿ ಹಣವನ್ನು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಗೆಳೆಯರೆ, ನೀವು ಕೂಡ ಯಾವ ಒಂದು ಬೆಳೆಗಳನ್ನ ಈ ಒಂದು ಬೆಂಬಲ ಬೆಲೆ ಯೋಜನೆಯಲ್ಲಿ ಮಾರಾಟ ಮಾಡಿದ್ದೀರಿ, ಖರೀದಿ ಕೇಂದ್ರಗಳ ಮೂಲಕ ಮಾರಿ ಹಣವನ್ನು ಪಡೆದುಕೊಂಡಿದ್ದೀರಿ, ತಪ್ಪದೆ ನಮಗೆ ಕಮೆಂಟ್ ಮಾಡಿ. ನೀವು ಯಾವ ಒಂದು ಜಿಲ್ಲೆಯಿಂದ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್. ನಿಮ್ಮ ಒಂದು ಜಿಲ್ಲೆಗಳ ಮೇಲೆ ಬರ್ತಾ ಇರುವ ಎಲ್ಲ ಒಂದು ಮಾಹಿತಿನ ನೀವು ಕಂಪ್ಲೀಟ್ ಆಗಿ ನಮ್ಮ ಚಾನಲ್ ಮೂಲಕ ಫ್ರೀ ಆಗಿ ನೋಡಬಹುದು. ಗೆಳೆಯರೆ, ಇದೇ ರೀತಿ ನಮಗೆ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರು ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ. ಗೆಳೆಯರೆ, ಈಗಾಗಲೇ ಕಿಸಾನ್ ಸಮ್ಮಾನ್ ಯೋಜನೆ 22ನೇ ಕಂತನ್ನ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡಿದ್ದಾರೆ. ಹೌದು ಫ್ರೆಂಡ್ಸ್, 22ನೇ ಕಂತು ಹಲವಾರು ಜನ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಈಗಾಗಲೇ ಬಂದು ತಲುಪಿದೆ ಅಂತಾನೆ ಹೇಳಬಹುದು. 50 ಲಕ್ಷಕ್ಕೂ ಅಧಿಕ ಜನ ರೈತರು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಹಣವನ್ನು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಂಡಿದ್ದಾರೆ. ಈ ಬಾರಿ ಒಟ್ಟು ನಮ್ಮ ಭಾರತದಲ್ಲಿ 4 ಲಕ್ಷ ಒಂದು ಹೆಸರು ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಕೈ ಬಿಡಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಇಲ್ಲಿ ಮುಖ್ಯವಾಗಿ ಕಾರಣವೇನೆಂದರೆ ರೈತರು ಈ KYC ಮಾಡಿಸದೇ ಇದ್ದಲ್ಲಿ ಅಂತವರ ಒಂದು ಬ್ಯಾಂಕ್ ಖಾತೆಗಳು ಫ್ರೀಸ್ ಆಗಿದ್ದು ಈ ಒಂದು ಹಣ ಅವರ ಒಂದು ಬ್ಯಾಂಕ್ ಖಾತೆಗೆ ತಲುಪಿಲ್ಲ. ಗೆಳೆಯರೆ, ನೀವು ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಪಡೆದುಕೊಂಡಿದ್ರೆ ಎಸ್ ಅಥವಾ ನೋವಿನ ಮೂಲಕ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಮತ್ತು ನೀವು ಎಷ್ಟು ಕಂತನ್ನು ನಿಮ್ಮ ಒಂದು ಬ್ಯಾಂಕ್ನಲ್ಲಿ ಇಲ್ಲಿಯವರೆಗೆ ಪಡೆದುಕೊಂಡಿದ್ದೀರಿ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಕಮೆಂಟ್ಗಳಿಂದ ನಮಗೂ ಕೂಡ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಬೇರೆ ರೈತರು ಕೂಡ ಮಾಹಿತಿ ತಲುಪುತ್ತೆ. ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ 22 ಕಂತುಗಳು ಅಂದರೆ 44,000 ರೂಪಾಯಿಗಳನ್ನು ಯಶಸ್ವಿಯಾಗಿ ನಮ್ಮ ರಾಜ್ಯದ ರೈತರ ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಮಾಡಿರುವ ಒಂದು ಮಾಹಿತಿ ಕೂಡ ನೀಡಿದೆ. ಇಲ್ಲಿ ಎಷ್ಟು ಕಂತುಗಳು ನಮ್ಮ ರೈತರಿಗೆ ತಲುಪಿದೆ ಅನ್ನೋದನ್ನು ನೀವು ನಮಗೆ ಕಮೆಂಟ್ನ ಮೂಲಕ ತಿಳಿಸಿದರೆ ಒಂದು ಹೆಚ್ಚಿನ ಒಂದು ಮಾಹಿತಿ ಕೂಡ ನಮಗೆ ಸಿಕ್ಕಂತಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹಲವಾರು ಒಂದು ಈಗಾಗಲೇ ಈ ಒಂದು ಬ್ಯಾಂಕ್ನ ತಾಂತ್ರಿಕ ಕಾರಣಗಳಿಂದಾಗಿ ಈ ಒಂದು ಹಣ ವಿಳಂಬ ಕೂಡ ಆಗಬಹುದು ಕೆಲವು ರೈತರಿಗೆ ತಲುಪಲು. ಹೌದು ಫ್ರೆಂಡ್ಸ್, ಯಾವುದೇ ಒಂದು ಹಣ ಏನಾದರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರಬೇಕಂದ್ರೆ ಈಗಾಗಲೇ 18,000 ಕೋಟಿಗೂ ಅಧಿಕ ಒಂದು ಹಣ ಇಲ್ಲಿ ರೈತರ ಖಾತೆಗೆ ತಲುಪಬೇಕಿದೆ. ಬ್ಯಾಂಕ್ನ ಕೆಲವೊಂದು ತಾಂತ್ರಿಕ ಕಾರಣಗಳಿಂದಾಗಿ ಈ ಒಂದು ಹಣ ವಿಳಂಬ ಕೂಡ ಆಗಬಹುದು. ನೀವು ಒಂದ್ಸಲ ನಿಮ್ಮ ಹತ್ತಿರದ ಒಂದು ಬ್ಯಾಂಕ್ ಶಾಖೆಗೆ ಹೋಗಿ ನಿಮ್ಮ ಪಾಸ್ಬುಕ್ ಅನ್ನು ಎಂಟ್ರಿ ಮಾಡಿಸುವ ಮೂಲಕ ಹಣವನ್ನು ಚೆಕ್ ಕೂಡ ನೀವು ಇಲ್ಲಿ ಮಾಡಿಸಬಹುದು ಫ್ರೆಂಡ್ಸ್. ಈ ಒಂದು ಹಣ ನಿಮ್ಮ ಖಾತೆಗೆ ಜಮೆ ಆಗಿದೆ ಅಥವಾ ಆಗಿಲ್ಲ ಅನ್ನೋದನ್ನ ಒಂದ್ಸಲ ನೀವು ಬ್ಯಾಂಕ್ಗೆ ಹೋಗಿ ಕೂಡ ವಿಸಿಟ್ ಕೂಡ ಮಾಡಬಹುದು ಮತ್ತು ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ನೀವು ಅಲ್ಲಿಂದ ಪಡ್ಕೋಬಹುದು. ಗೆಳೆಯರು, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ. ಇಂಥದ್ದೇ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ.